ಹಾಯ್ ಫ್ರೆಂಡ್ಸ್, ಯುವನಿಧಿ ಯೋಜನೆಯ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೇಟು ಚೇಂಜ್ ಆಗಿತ್ತು. ಈ ಒಂದು ಫಾರ್ಮೇಟು ಚೇಂಜ್ ಆಗೋದಕ್ಕಿಂತ ಮುಂಚೆನೇ ಯಾರೆಲ್ಲ ಓಲ್ಡ್ ಫಾರ್ಮೇಟಲ್ಲಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂಥವರ ಸೆಲ್ಫ್ ಡಿಕ್ಲರೇಷನ್ನು ವ್ಯಾಲಿಡ್ ಇದೆಯಾ ಅಥವಾ ಇಲ್ವಾ, ಸೆಲ್ಫ್ ಡಿಕ್ಲರೇಷನ್ ಅಪ್ಡೇಟ್ ಈ ಒಂದು ಹೊಸ ಅಪ್ಡೇಟ್ ಬರೋದಕ್ಕೂ ಮುಂಚೆನೇ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋರಿಗೆ ಅಮೌಂಟು ಬರುತ್ತಾ ಅಥವಾ ಬರೋದಿಲ್ವಾ, ಈಗ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಏನು ಮಾಡಬೇಕು? ನೆಕ್ಸ್ಟ್, ಯುವನಿಧಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಈ ಹಿಂದೆ ಎಲ್ಲ DBT ಪುಷ್ಡ್ ಅಂತ ಬರ್ತಾ ಇತ್ತು, ಅಕ್ಟೋಬರು ಮತ್ತು ನವಂಬರ್ ತಿಂಗಳ ಅಮೌಂಟು. ಆದರೆ ಈಗ ಸ್ಟೇಟಸನ್ನು ಚೆಕ್ ಮಾಡಿದ್ರೆ ಕೆಲವರಿಗೆ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬರುತ್ತೆ, ಇನ್ನು ಕೆಲವರಿಗೆ ಡೇಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಹಾಗಾದರೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು? ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಬಂದರೆ ಏನು ಮಾಡಬೇಕು? ಈ ಎಲ್ಲದಕ್ಕೂ ಸಹ ನಾನು ಈ ವಿಡಿಯೋ ಮೂಲಕ ಸೊಲ್ಯೂಷನನ್ನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್, ಸ್ಕಿಲ್ ಟ್ರೈನಿಂಗ್ ಅಥವಾ ಕೌಶಲ್ಕರ್ಗೆ ಕಂಪಲ್ಸರಿ ರಿಜಿಸ್ಟರ್ ಆಗಲೇಬೇಕಾ? ರಿಜಿಸ್ಟರ್ ಆಗಲಿಲ್ಲ ಅಂದರೆ ಅಮೌಂಟು ಬರುತ್ತಾ ಅಥವಾ ಬರೋದಿಲ್ವಾ? ನಿಮ್ಮ ಈ ಎಲ್ಲ ಡೌಟ್ಸ್ಗಳಿಗೂ ಸಹ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪದೇ ಪದೇ ಇದೇ ಡೌಟ್ಸನ್ನೇ ಕೇಳಬೇಡಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಎಲ್ಲ ಡೌಟ್ಸಿಗೂ ಸಹ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ, ಕೌಶಲ್ಕರ್ಗೆ ರಿಜಿಸ್ಟರ್ ಆಗಬೇಕಾ ಅಥವಾ ಬೇಡವಾ, ರಿಜಿಸ್ಟರ್ ಆಗಲಿಲ್ಲ ಅಂದರೆ ಅಮೌಂಟ್ ಬರುತ್ತಾ ಸ್ಟಾಪ್ ಆಗುತ್ತಾ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಕೌಶಲ್ಕರ್ಗೆ ರಿಜಿಸ್ಟರ್ ಆಗಲೇಬೇಕು ಕಂಪಲ್ಸರಿ. ಹೀಗಾಗಲೇ ಈ ಒಂದು ಯುವನಿಧಿಗೆ ಅಪ್ಲೈ ಮಾಡಿ ಯಾರೆಲ್ಲ 6 ತಿಂಗಳಿಂದ ಅಮೌಂಟ್ ಪಡ್ಕೊಂಡಿದ್ದೀರಾ, 6 ತಿಂಗಳು ಕಂಪ್ಲೀಟ್ ಆಗಿ ನಿಮಗೆ ಅಮೌಂಟ್ ಬಂದಿದೆ ಅಂತಂದರೆ ಅಂಥವರು ಈ ಒಂದು ಕೌಶಲ್ಕರ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಾ. ನೆಕ್ಸ್ಟ್, ಕೌಶಲ್ಕರ್ಗೆ ಅಪ್ಲೈ ಮಾಡಿದ್ರೆ ಯುವನಿಧಿ ಅಮೌಂಟು ಸ್ಟಾಪ್ ಆಗುತ್ತಾ ಅಂತ ಅಂದರೆ, ಇದರಲ್ಲಿ ತುಂಬ ಕ್ಲಾರಿಟಿಯಾಗಿ CM ಸಿದ್ದರಾಮಯ್ಯನವರು ಸಹ ಈ ಹಿಂದೆ ಒಂದು ಫಂಕ್ಷನಲ್ಲಿ ತಿಳಿಸಿದ್ರು. ಯುವನಿಧಿ ಮೆಂಬರ್ಸು ಕೌಶಲ್ಕರ್ಗೆ ರಿಜಿಸ್ಟರ್ ಆದರೆ ನಿಮಗೆ ಯಾವುದೇ ರೀತಿ ಅಮೌಂಟು ಸ್ಟಾಪ್ ಮಾಡೋದಿಲ್ಲ, ಯಾರು ರಿಜಿಸ್ಟರ್ ಆಗೋಲ್ವೋ ಅಂಥವರಿಗೆ ಮಾತ್ರ ಸ್ಟಾಪ್ ಮಾಡ್ತೀವಿ ಅಂತ ತಿಳಿಸಿದ್ರು. ಈ ಒಂದು ಕೌಶಲ್ಕರ್ಗೆ ರಿಜಿಸ್ಟರ್ ಆದರೆ ನಿಮಗೆ ಟ್ರೈನಿಂಗ್ ಅಲ್ಲದೆ 100% ಜಾಬ್ ಪ್ಲೇಸ್ಮೆಂಟು ಸಹ ಕೊಡ್ತೀವಿ ಅಂತ ಕೌಶಲ್ಕರ್ ಕಡೆಯಿಂದ ಈಗ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮೇಟು ಅಪ್ಡೇಟ್ ಆಗೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟೇ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರಿ ಅಂಥವರ ಸೆಲ್ಫ್ ಡಿಕ್ಲರೇಷನ್ನು ಕನ್ಸಿಡರ್ ಆಗುತ್ತಾ ಕನ್ಸಿಡರ್ ಆಗಲ್ವಾ ಅಂತ ಅಂದರೆ, ಇದ್ರ ಬಗ್ಗೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳಿದಾಗ ನಿಮ್ಮ ಹತ್ರ ಅಕ್ನಾಲೆಜ್ಮೆಂಟ್ ಇದೆ ಅಂತ ಅಂದರೆ ಅದನ್ನು ಕನ್ಸಿಡರ್ ಮಾಡೇ ಮಾಡ್ತೀವಿ, ಈಗಾಗಲೇ ಸಬ್ಮಿಟ್ ಮಾಡಿದರೆ ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ, ಅಮೌಂಟು ಸಹ ಸ್ಟಾಪ್ ಆಗೋಲ್ಲ, ಅಮೌಂಟು ಬಂದೇ ಬರುತ್ತೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್, ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿದಾಗ ಸ್ಟೇಟಸಲ್ಲಿ ನಿಮಗೆ ಈ ಹಿಂದೆ ಎಲ್ಲ DBT ಪುಷ್ಡ್ ಅಂತ ಇದ್ದು, ಈಗ ಮತ್ತೆ ಸ್ಟೇಟಸಲ್ಲಿ ಅಪ್ಲಿಕೇಶನ್ ನಾಟ್ ಅಪ್ಲೈಡು, ಸೆಲ್ಫ್ ಡಿಕ್ಲರೇಷನ್ ಆಪ್ಷನ್ ನೋ ಅಂತ ಬರ್ತಾ ಇದೆ ಅಂತ ಅಂದರೆ ಇದು ವೆಬ್ಸೈಟ್ನ ಇಶ್ಯೂ ಆಗಿರುತ್ತೆ, ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಅಥವಾ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಫಸ್ಟಿಂದನೂ ಅಪ್ಲಿಕೇಶನ್ ನಾಟ್ ಅಪ್ಲೈಡ್ ಅಂತ ಇದ್ದರೆ ಆಗ ನೀವು DDP ಆಫೀಸ್ಗೆ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸಿದ್ರೆ ಆಗ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಂದರೆ ಅಲ್ಲಿ ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಬರುತ್ತೆ.